ನಾನು ನನ್ನ ತಮ್ಮ ಪಿಜ್ಜಾನ ಹಿಡ್ಕೊಂಡು ನಾನು ಜ್ಯೂಸ್ ತಗೊಳಕ್ ಹೋಗ್ತಾ ಇದೀನಿ. ಪಾಪ ಅವ್ನು ಹಿಡ್ಕೊಂಡ್ ಬರ್ತಾನೆ. ಹಂಗಿಕ್ ಬಿಡೋರು ನೋಡ್ರಿ ನನ್ನ ತಮ್ಮದಿರು. ಇಲ್ಲಿಕೋ ಅಂತ ಅಂದ್ರೆ ಬಂದು ಮೇಲಿಕೋ ಅಂದ್ರೆ ಇಲ್ಲಿ ಆರಾಮಾಗಿ ನೋಡಿ ಮನೇಲಿರೋ ಜ್ಯೂಸ್ ಎತ್ಕೊಂಡ್ಬಂದು ಇಬ್ರು ಒಂದೊಂದು ಲೋಟ ಬಿಟ್ಕೊಂಡು ಜ್ಯೂಸ್ ಬಂದಿಲ್ಲ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಯಾವ ದೇವಸ್ಥಾನ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ನಾನು ಇವತ್ತು ಕಾಲೇಜ್ ಇವತ್ತು ಹೋಗಿಲ್ಲ ಗೈಸ್. ಇವತ್ತು ಸ್ಯಾಟರ್ಡೆ ಅಲ್ವಾ, ಫಾಸ್ಟಿಂಗ್ ಬೇರ್ತೀನಿ. ಸ್ವಲ್ಪ ಬೋರ್ ಆಗಿತ್ತು ಯಾರೋ ಹೋಗ್ತಾರೆ ಕಾಲೇಜ್ ಅಂತ. ಅದಕ್ಕೆ ಇವತ್ತು ನಮ್ಮ ಕಾಲೇಜಲ್ಲಿ ನೋಡ್ರೆ ಅಷ್ಟೇ ಹೋಗಿದ್ದಾರೆ ನನಗೆ. ಸೊ ಅದಕ್ಕೆ ಇವತ್ತು ರಜೆ ಹಾಕಿದ್ದೀನಿ. ಸೊ ಇವಾಗ ಆಚೆ ಹೋಗಬೇಕು. ನನ್ನ ತಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ನನ್ನ ತಮ್ಮ ಇಬ್ಬರೇ ಆಚೆ ಹೋಗ್ತಾ ಇರೋದು ಇವತ್ತು. ಸೊ ಯಾರು ನನ್ನ ಚಾನಲ್ ಇನ್ನೂ ಲೈಕ್ ಮಾಡಿರೋ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ರೆಡಿ ಆಗಬೇಕು, ರೆಡಿ ಆಗೋಣ ಗೈಸ್. ನಮ್ಮಮ್ಮ ಇನ್ನೂ ನನಗೆ ಆಚೆ ಹೋಗೇ ಬಿಡ್ತಿಲ್ಲ. ಕೆಲಸ ಮಾಡಿ ಅದು ಮಾಡಿ ಇದು ಮಾಡು ಅಂತ ನೋಡ್ರಿ. ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮಮ್ಮ. ಹಾಂ, ಯಾಕೆ ನನ್ನ ಬಿಡೋರು ಆಚೆ ಹೋಗೋಕ್ಕೆ? ನೋಡಿ ಗೈಸ್, ಈ ಥರ ಹೇಳ್ತಾರೆ ಗಾಯ್ಸ್. ನನ್ನ ತಮ್ಮ ಮಾಡಿರೋ ಕೆಲಸಕ್ಕೆ ಬಂದ್ಮೇಲೆ ಕೊಡ್ತೀನಿ ನೋಡ್ರಿ ಅವ್ನಿಗೆ ಒದೆಗಳು. ಹೆಂಗೆ ಕೊಡ್ತೀನಿ ಅಂದರೆ ಒದೆ ಹಂಗೆ ಕೊಡಲ್ಲ. ನಾನು ಅವಾಗ್ಲಿಂದ ಗೈಸ್ 10:30ಗೆ ನಾನು ಅವ್ನಿಗೆ ಹೇಳಿದ್ದು. 10:30 ಅಷ್ಟು 9 ಗಂಟೆಗೆ ಮನೆ ಕಳಿಸು ನನ್ನ. ಸ್ನಾನ ಮಾಡ್ಕೊಂಡು ಬೇಗ ಬಾರೋ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗೈತೆ ಗೈಸ್. ಇಲ್ಲಿವರೆಗೂ ಅವ್ರ ಅಪ್ಪನಿಗೂ ಫೋನ್ ಮಾಡಿ, ಅವ್ರ ಅಪ್ಪ ಮನೇಲಿಲ್ಲ. ಫೋನ್ ಮಾಡಿದ್ರೆ ಅವ್ನು ಆಗಲೇ ಸ್ನಾನ ಮಾಡ್ಕೊಳ ಅಂದರು. ಅವ್ನು ಇನ್ನೂ ಬಂದಿಲ್ಲ ಗೈಸ್. ಆಗಲೇ ಬರ್ತೀನಿ ಅಂತ ಹೋಗಿ ನಾನು ನೋಡ್ರಿ ಅವ್ನು ಬರ್ತಾನೆ ಅಂದ್ಬಿಟ್ಟು ನಾನು ರೆಡಿಯಾಗಿ ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಅವ್ನು ಇನ್ನೂ ಬಂದಿಲ್ಲ. ಹೋಯ್ತು ಇವತ್ತಿನ ಪ್ಲಾನು ಅಂದರೆ ಹೋಗ್ತೀನಿ ದೇವಸ್ಥಾನಕ್ಕೆ. ನಾನು ಒಬ್ಬನೇ ಇಲ್ಲಿಗೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಅವ್ನು ಬರ್ದಿಲ್ಲ ಇನ್ನೂ. ನಮ್ಮಮ್ಮ ಅಷ್ಟರಲ್ಲಿ ಮೆಹಂದಿ ಹಾಕುವಂಥ ತಲೆಗೆ. ಸೊ ಅವ್ನು ಬೇರೆ ಬಂದಿಲ್ಲ ಗೈಸ್. ಇವಾಗ ನಾನೇ ಹೋಗಬೇಕು ಅಷ್ಟೇ, ಇನ್ನೇನು ಇಲ್ಲ ಆಪ್ಷನ್ನು. ನಾನೇ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಹೇಳಬೇಕು ಅಂದರೆ ನಾನು ಬೇರೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಸೊ ಇವ್ ನನ್ನ ತಮ್ಮ ಎಲ್ಲ ಟೈಮೆಲ್ಲ ವೇಸ್ಟ್ ಮಾಡಿಸ್ಬಿಟ್ಟ. ಸೊ ಇಲ್ಲೇ ಹತ್ರ ಇರೋ ನಿಯರ್ ಬೈ ಟೆಂಪಲ್ ನೋಡಿ, ಇಲ್ಲೇ ಇರೋದು ಇದೇ ಟೆಂಪಲ್ಲು, ಆಂಜನೇಯ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಅವನು ಕೈ ಕೊಟ್ಬಿಟ್ಟ, ಬರಲಿ ಹೊಡಿತೀನಿ ನೋಡಿ, ಸರಿಯಾಗಿ ಹೊಡಿತೀನಿ. ಇದೆ ಇದು ಟೆಂಪಲ್ಲು. ಒಳಗಡೆ ಹೋಗ್ಬಿಡಿ, ಇಲ್ಲೇ ಕೈ ಮಾಡ್ಕೊಂಬಿಡ ಗೈಸ್. ನಾನು ಇವಾಗ ATM ಬಂದಿದ್ದೀನಿ ಕ್ಯಾಶ್ ಡೆಪಾಸಿಟ್ ಮಾಡೋಕ್ಕೆ. ಸೊ ಕ್ಯಾಶ್ ಡೆಪಾಸಿಟ್ ಮಾಡ್ಬಿಟ್ಟು ಅವ್ನು ಬನ್ನಿ. ಕ್ಯಾಶ್ ಡೆಪಾಸಿಟ್ ಮಾಡೋಕ್ಕೆ ಬಂದೆ ATMಗೆ. ಕ್ಯಾಶ್ ಡೆಪಾಸಿಟ್ಗೆ ಅಂತ ಬರ್ತೀನಿ. ಇಲ್ಲಿ ನೋಡಿಲ್ಲಿ ದಿಸ್ ವಿಲ್ ಅವೈಲೇಬಲ್ ಶಾರ್ಟ್ಲಿ ಅಂತೆ. ವರ್ಕೇ ಆಗ್ತಿಲ್ಲ ATM ಇಲ್ಲಿ. ನನ್ನ ದುರಾದೃಷ್ಟ, ನನ್ನ ಟೈಮೇ ಸರಿಯಿಲ್ಲ ಗೈಸ್. ವೇಸ್ಟ್ ಆಫ್ ಟೈಮ್ ಗಾಯ್ಸ್. ನನ್ನ ತಮ್ಮ ಸಂಘ ಬಂದವನಿರ್ರಿ, ಕೊಡ್ತೀನಿ ನೋಡಿ ಇವಾಗ ಶಾರ್ಟು. ಎಲ್ಲ ನಾನು ಎಲ್ಲಿ ರಜೆ ಇಬ್ಬರು ಬಂದವ್ರು ಇಲ್ಲಿ. ಕೊಡ ಅವನಿಗೆ ಹೊಡಿಯೋ ಹೊಡಿಯೋ. ಹೇರ್ ಕಟ್ ನೋಡಿ ಗೈಸ್. ಬುಲೆಟ್ ಮಾಡಿಸ್ಕೊಂಬಂದು ಗೈಸ್. ಇದೇನೆ ಬಿಡಿ ಮುಲೆಟ್ ಇದು ಗೈಸ್. ಈ ಮುಲೆಟ್ ಅಲ್ಲ ಇವಾಗ ಬರುದು ನೋಡಿ. ಇವಾಗ ಇನ್ನು ಪಕ್ಕದಲ್ಲಿ ನಾನು 16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದವನು. ಎಷ್ಟು ಗಂಟೆಗೆ ಹೇಳಿದ್ ನಿಂಗೆ ಬರಕ್ಕೆ? ಕಟಿಂಗ್ ಕಟಿಂಗ್ ಮಾಡ್ಸ ನಿಮ್ಮ ಅಪ್ಪ ಯಾವಾಗ ಹೇಳಿದ್ರು ಗೊತ್ತಾ? ನಂಗೆ ಕಟಿಂಗ್ ಆಗ್ಲೇ ಮಾಡಿಸ್ಕೊಂಬಂದ ಅಂತ ಹೇಳಿದ್ರು. ಎಷ್ಟು ಗಂಟೆ ಬಂದಿದ್ದು ನೀನು? ನಾನು ಇವಾಗ ಬಂದೆ. ಬಟ್ಟೆ ಅಂತ 10:30 ಬಾ ಅಂತ ನಿಂಗೆ ಕಟಿಂಗ್ ಮಾಡಿಸ್ಕೊಂಡ. ಮತ್ತೆ ಮನೇಲಿ ಈ ತರ ಎಮೋಷನಲ್ ಹೇಳಿ ಎಮೋಷನಲ್ ಮಾಡ್ಬಿಡ್ತಾನ ನನ್ನ ಫುಲ್ಲು. ಸಮಾಜ ಸೇವಕ. ಸಮಾಜ ಸೇವಕ ಇಬ್ರು ಹೊಡಿಬೇಕು. ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ಲಿ ಇಬ್ರು? ಎಲ್ಲೋ ಕರ್ದಲ್ಲ. ನಾನು ಇವಾಗ ಓಡ್ ಬಂದಾದ್ಮೇಲೆ ಬರ್ತಾ ಇದ್ದೀರಿ ಇಬ್ರು. ಪಿಜ್ಜಾ ತಿಂತೀರಾ? ಓಡ್ ಬಂದೆ ಅಲ್ಲಿ. ಇಲ್ಲಿ ನಾವು ಹೋಗಲ್ವಾ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಚಿಕ್ಕ ಹುಡುಗ ಇದ್ದಾಗನು ಆ ದೇವಸ್ಥಾನಕ್ಕೆ ಜಾಸ್ತಿ ಹೆವಿ ಹೋಗ್ತಿದೆ ಅವಾಗ. ಇವಾಗ ರೇರ್ ಆಗಿ ಇವತ್ತೇ ಹೋಗಿರೋದು. ಸೊ ಇವತ್ತಿನಿಂದ ನನ್ನ ಪ್ಲಾನ್ ಎಲ್ಲ ಖಾಲಿ ಆಯ್ತು. ಗಾಡಿ ಐತಾನೆ ಒಪ್ಪಂದು ಗೈಸ್. ನಮ್ಮ ಅಮ್ಮಂಗೆ ದುರಂಕಾರ ಇದ್ದೇನೆ. ಪಿಜ್ಜಾ ತಿಂತೀರಾ ಅಂದಿದ್ದು. ತಿಂತಾರೆ ಅವರು. ಸೊ ಪಿಜ್ಜಾ ತರ್ಸೋಣ ಗೈಸ್. ಇವ್ರಿಬ್ರಿಗೂ ಇಲ್ಲ, ಇವಂಗೆ ಕೊಡ್ತೀನಿ. ಇವರಿಬ್ರು ನನಗೆ ಮೋಸ ಮಾಡಿದ್ರು ಗೈಸ್ ಇವತ್ತು, ಅದಕ್ಕೋಸ್ಕರ ಇಲ್ಲ. ಸೊ ಪಿಜ್ಜಾ ತರ್ಸೋಣ ಇವಾಗ ಎಲ್ಲರೂ ತಿಲ್ಲಿ. ಹಾಗೆ ಮೂವಿ ನೋಡೋಣ, ಮನೇಲಿ ನೋಡೋಣ ಗೈಸ್. ಇವತ್ತು ಮನೇಲಿ ಮಿನಿ ಥಿಯೇಟರ್ ಮಾಡಿಕೊಂಡು ಮೂವಿ ನೋಡೋಣ, ಪಿಜ್ಜಾ ತಿನ್ಕೊಂಡು. ಏನಂತೀರಮ್ಮ? ಓಕೆನಾ? ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಇವಾಗ ಪಿಜ್ಜಾ ಆರ್ಡ್ರ್ ಆಮೇಲೆ ಮಾಡ್ತೀನಿ.
ಫಸ್ಟ್ ಊಟ ತಿನ್ಬಿಡ್ತೀನಿ ನಾನು ಊಟ ತಿಂದಿಲ್ಲ ಏನಿಲ್ಲ. ಸೊ ತಿನ್ಸ್ಬಿಡ್ರಿ ನಂಗೆ. ನೀವು ತಿನ್ಸಲ್ವಾ? ಆಯ್ತು, ನಾನೇ ತಿಂತೀನಿ ಇವತ್ತು. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಅಂತೀನಿ, ನಮ್ಮ ಫ್ಯಾಮಿಲಿ ಚಿಲ್ಡ್ರನ್ಸ್ಗಳು ನೋಡಿ ಇಲ್ಲಿ. ಚಿಲ್ಡ್ರನ್ಸ್ ಚಲೋ ಸೆಡ್ರಿ ಚಲೋ ನಡ್ರಿ ಸ್ಕೂಲ್ಗೆ ಚಲೋ. ನಾನು ವ್ಲಾಗ್ ನೋಡ್ಕೊಂಡು ಕೂತಿದ್ದಾರೆ ಗೈಸ್ ಇದೆಲ್ಲ. ಸೊ ಸ್ವೀಟ್ ತಿನ್ರೋ. ಕಾಜು ಬರ್ಫಿ ಇದೆಯಾ? ನಾವು ತಿನ್ನೋಲ್ಲ ನಮ್ಮ ಮನೇಲಿ, ಅದಕ್ಕೆ ಇವ್ನು ಕಾಜು ಬರ್ಬೇಕು ಹೋದ ಅವನು. ತಿನ್ನಪ್ಪ ಲೇ ಸ್ವಾಮಿ. ಸೊ ಊಟ ಹಾಕೊಟ್ಬಿಟ್ರಿ ಮಾ ತಿನ್ಬಿಡ್ತೀನಿ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಆಮೇಲೆ ಮೂವಿ ಹಾಕಿ ಮಾ ಇರ್ರಿ ನಿಮಿಷ, ಮೂವಿ ಹಾಕಿ ಆಮೇಲೆ ಎಲ್ಲಾರು ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ ಮಾಡ್ತೀನಿ. ಸೊ ಇವಾಗ ಆಮೇಲೆ ಪಿಜ್ಜಾ ಆರ್ಡರ್ ಮಾಡ್ತೀನಿ ಗೈಸ್. ಅವಾಗ ಮೂವಿ ನೋಡೋಣ ಅಂತ ಒಟ್ಟಿಗೆ ಎಲ್ಲರೂ ಮೂವಿ ನೋಡ್ಕೊಂಡು ಫಿಲಮ್ ನೋಡೋಣ. ಸೊ ಅಷ್ಟರಲ್ಲಿ ಊಟ ತಿನ್ಬಿಡೋಣ. ಸೊ ಗೈಸ್ ನಾನು ಊಟ ಮಾಡಿ ಮಿಕ್ಸ್ಚರು ಮತ್ತು ಅನ್ನ ಮೊಸೊಪ್ಪು ಸಾಂಬಾರು ತಿಂತಾಯಿದ್ದೀನಿ. ಊಟನ ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನೋ ಏನೋ ಆ್ಯಕ್ಷನ್ ಮಾಡ್ತಿದ್ದೆ ಹೇಳಿ ಮಾಡು. ಏನು ಬಡೂರು. ಬಡವರು ಗೈಸ್ ನಾವಿಲ್ಲಿ ಊಟ ಮಾಡ್ತಾ ಇದೀವಿ. ಊಟ ಮಾಡ್ದೇನೋ ಅಂತ ಕೇಳ್ತೀವಿ. ನಾನು ತಿನ್ಕೊಂಬಂದೆ ಮನೇಲಿ ಅಂತ ಅಂದ ಪ್ರೀತು. ಇವಾಗ ಮತ್ತೆ ತಿನ್ನೋ ಅಂತಂದ್ರೆ ಸರಿ ಯಾಕೊಂಬ ತಿಂತೀನಿ ಅಂತಾನೆ. ಏನೋ ಮುಂಚಾನೆ ನಾನಿಲ್ಲೇ. ಇವಾಗ ನಾವೆಲ್ಲ ಮೂವಿ ನೋಡಿ ಮೂವಿ ಮುಗೀತು. ಸೊ ನಾವು ಮಾಡಿ ಹೆಂಗ್ ಕೂತವ್ರೆ, ಸ್ನಾನ ಮಾಡ್ಕೊಂಬಂದು ಕೂತವ್ರು ಅಮ್ಮ. ಚೆನ್ನಾಗಿತ್ತೇನೆ ಮೂವಿ? ಚೆನ್ನಾಗಿತ್ತು. ಹೆಂಗಿತ್ತು ಮಾ? ಸ್ವಲ್ಪ ನೋಡಿದೆ. ಗೈಸ್ ಸಕ್ಕಾಯಿತು ಮೂವಿ ನೋಡಿದ್ರಿ ಇಷ್ಟೊತ್ತು. ಸೊ ಇವಾಗ ಸ್ವಲ್ಪ ತಿನ್ನೋಕೆ ಏನಾದ್ರು ತರ್ಸೋಣ, ಆಮೇಲೆ ಕೆಲಸ ಅಲ್ಲ. ಇವಾಗ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಕೆಳಗಡೆ. ಪಿಜ್ಜಾ ಆರ್ಡ್ರ್ ಮಾಡಿದ್ನಲ್ಲ ಅದು ಬಂದಿದೆ, ಅದು ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಮ್ಮ ಪಿಜ್ಜಾನ ಹಿಡ್ಕೊಂಡು ನಾನು ಜ್ಯೂಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಪಾಪ ಅವ್ನು ಹಿಡ್ಕೊಂಡು ಬರ್ತಾನೆ ಅಲ್ಲಿರೋ ಅಂತ ಅಂದರೆ ಬನ್ನಿ ಅಲ್ಲಿ ಇಸ್ಕೊಂಡು ಹೋಗೋಣ. ಗೈಸ್ ಕೋಕ್ ಇಸ್ಕೊಂಡೆ, ಅವ್ನು ಪಿಜ್ಜಾ ಇಟ್ಕೊಂಡವನೆ. ಸೊ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಮನೆಗೆ. ಬನ್ನಿ ಹೋಗೋಣ. ಹೆಂಗಿಕ್ ಬಿಡೋರು ನೋಡ್ರಿ ನನ್ನ ತಮ್ಮದಿರು. ಇಲ್ಲಿಕ್ಕೋ ಅಂತ ಅಂದರೆ ಬಂದು ಮೇಲಿಕ್ಕೋ ಅಂದರೆ ಇಲ್ಲಿ ಅಲ್ಲಿ ಹೆಂಗೆ ಇಕ್ಬಿಟ್ಟವ್ರು ಫುಲ್ಲು. ಅಮ್ಮನ ಮಾತ್ರ ಸಪ್ರೇಟ್ ಅವ್ರದ್ದು ರೆಡ್ ಪಾಪ್ರಿಕಾ, ನಮ್ದೆಲ್ಲ ಆನಿಯನು. ಎಲ್ಲ ತಿನ್ನೋಣ ಫಸ್ಟು. ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು ಗೈಸ್. ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಅನ್ನೋದು ಇವರಿಬ್ರು ಅಣ್ಣ ತಮ್ಮದಿ. ಅಣ್ಣ ಮತ್ತು ತಂಗಿನ ನೋಡಿ ಕಲಿಬೇಕು. ಆರಾಮಾಗಿ ನೋಡಿ ಮನೇಲಿರೋ ಜ್ಯೂಸ್ ಎತ್ಕೊಬಂದು ಇಬ್ಬರು ಒಂದೊಂದು ಲೋಟ ಬಿಟ್ಕೊಂಡು ಏನು ಪಕ್ಕ ಕುತ್ಕೊಂಡು ಎಷ್ಟು ಆರಾಮಾಗಿ ತಿಂತಾರೆ. ಪಾಪ ಅವನಾದ್ರೂ ನೋಡಿ ಕುತ್ಕೊಂಡು ನೆಮ್ಮದಿಯಾಗಿ ಸುಮ್ಮನೆ ಕುತ್ಕೊಂಡು ತಿಂತವನೆ. ಇವರಿಬ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ಕೊಂಡು ಚೆನ್ನಾಗಿ ನೋಡಿ ತಿಂದ ಆಗ್ದ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ ಇಷ್ಟೇ. ಮಾ ಏನನ್ಸ್ತು ಇವತ್ತು ತಿಂದ್ರಲ್ಲ? ಗೈಸ್ ನಮ್ಮಮ್ಮ ಇವತ್ತು ಎಷ್ಟೋ ದಿನಗಳಾದ್ಮೇಲೆ ಪಿಜ್ಜಾ ತಿಂತಿದ್ದಾರೆ ಗೈಸ್. ನಾವಿಲ್ಲಿ ಆಚೆ ಕಡೆ ವೈಬ್ ಮಾಡ್ಕೊಂಡು ಕೂತಿದ್ದೀವಿ. ಎಷ್ಟೋ ಚೆನ್ನಾಗಿದೆ, ಪೀಸಾಗಿ ಕುತ್ಕೊಂಡಿದ್ದೀವಿ ಎಲ್ಲ. ಇವಾಗ ಏನಂತ ಗೊತ್ತಾ, ಇವರಿಬ್ರದ್ದು ಡಿಬೇಟ್ ಕಾಂಪಿಟೇಷನ್ ಏನು ಗೊತ್ತಲ್ಲ ನಡೀತಾ ಇರೋದು. ಇವನು ಹೇಳ್ತಾ ಇರೋದು ಹೆಂಗೆ ಗೊತ್ತಾ, ಇವನು ಏನಂತ ಇವನಿಗೆ ಒಂದು ಆರ್ಡ್ರ್ ಬಂದಿತ್ತಂತೆ. ಮೈಸೂರು ದಸರಾ ಆನೆ ಇವತ್ತು ಆಗಲ್ಲ ಅಂದ್ಬಿಟ್ಟು ಇವ್ನಿಗೆ ಆರ್ಡ್ರ್ ಕೊಟ್ಟಿದ್ರಂತೆ ಅಂಬಾರಿ ಎತ್ತಕ್ಕೆ. ಇವನ್ಗೆ ಗಣೇಶ ಹಬ್ಬ ಟೈಮಲ್ಲೆಲ್ಲ ಏನಪ್ಪ ಅದೇನಂತಾರೆ ಕಾಯಿ ತುರಿಯಕ್ಕೆ ಆರ್ಡ್ರ್ ಬಂದಿದಂತೆ. ಇವನ್ ಮಿಸ್ ಆಗೋದಂತೆ. ಈ ತರ ಮಾತಾಡ್ಕೊಂಡು ಇವರಿಬ್ರು ಜಗಳ ಆಡ್ತಾರೆ ಅವಾಗ್ಲಿಂದ. ಈ ಪ್ರೀತು ಬಾಯ್ಲ ಹತ್ರ ಪ್ರೀತು ಮಾಡಿಸಿ ನಮ್ಮ ತಮ್ಮ ಮಾಡಿಸಿರೋ ಕಟಿಂಗ್ ಬುಲೆಟ್ ತರ ಅಂತೂ ಇಲ್ಲ, ರಕ್ಷಕ್ ತಮ್ಮ ಬುಲೆಟ್ ತರ ಇದ್ದಾನೆ. ಕಲಿಸ್ತಾ ಇದೆ ಆದ್ರೆ ಮೇಂಟೆನೆನ್ಸ್ ಜಾಸ್ತಿ, ತಿನ್ನೋದು ತುಂಬಾ ಜಾಸ್ತಿ. ಗಾಯ್ಸ್ ನಿಮ್ಗೆ ಏನಾದ್ರು ಕಾಯಿ ತುರಿ ಮಣಿಬೇಕಂದ್ರೆ ಕಡಿಮೆ ಬೆಲೆ 1 ಪೈಸೆ ಕೊಡಂಗಿಲ್ಲ, ಫ್ರೀಯಾಗಿ ಕಾಯಿ ತುರಿ ಕೊಡ್ತಾನೆ. ನಂದೊಂದು ಪ್ರಮೋಷನ್ ಮಾಡ್ಕೊಡ್ರಿ ನಿನ್ಗಿದು ಬೇಕಿತ್ತ ಮಗನೇ. ಜ್ಯೂಸೆ ತಲೆ ಅಪ್ಪ ಜ್ಯೂಸ್ನೇ ತಲೆಗೆ ಹಾಕ್ಬಿಟ್ಟು ತಲೆ ತೊಳ್ಕೊತಾನೆ ಅವ. ನೀವೇನವ ನೆಕ್ಕೋಗ್ತಿದ್ದೀರ ಬೈಯದ್ ಬಿಟ್ಟು. ಏಮಿ ಇರು ನಿಮ್ಮ ಅಮ್ಮನಿಗೆ ಹೇಳ್ತೀನಿ. ಟ್ರೋಲ್ ಆಗ್ಬಿಡ್ತಾನೆ ಅಂತ ಹಂಗ್ ಮಾಡ್ತಾ ಇರೋದು ಗೈಸ್. ಅವೇನಿಲ್ಲ, ಸುಮ್ಮನೆ ಮಜಕ್ ಮಾಡೋದು. ಮಜಕ್ ಯಪ್ಪ ನನ್ನ ತಲೆ ಮೇಲೆ ಇರಿಸ್ದ, ನನ್ನ ತಲೆಗೆ ಬಿತ್ತು, ನನ್ನ ತಲೆಗೆ ಬಿತ್ತು.
ಹಾಂ ನಮ್ಮ ಅಮ್ಮ ತಲೆಗೆ ಉರಿತು ನಂದು ಗೈಸ್ ನನ್ನ ತಲೆಗೆ ಉರಿತೀರಿ ಬರ ಇಲ್ಲಿ ನೋಡ್ರಿ ನಮ್ಗೇನು ಆಗೇ ಇಲ್ಲ ಬಿಡು ತಡೆ ಗೈಸ್ ನಂಬರ್ 1 ತಡೆ ನನಗೆ ಗೈಸ್ ನೀರೆಲ್ಲ ಚೆಲ್ಲಿ ಎಲ್ಲ ತೋರಿಸು ನನ್ನ ತೋರಿಸಿದೆ ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ನನಗೆ ಲೇಟ್ ಮಾಡಿ 1 ಗಂಟೆ ಆದ್ರೂ ನಾನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ 10 ಗಂಟೆಗೆ ಬಂದಿದ್ದು 9 ಗಂಟೆ ಬಂದಿಲ್ಲ ಮಮ್ಮಿ ಬೇಲಿ ಮಮ್ಮಿ ಏ ರವಿ ಹೇಳ್ತೀನಿ 1 ಪಂಚ್ ಮ್ಯಾನ್ ವಾರ್ಡನ್ ಅಲ್ಲೇ ಗಾಡಿ ರವಿ ನೋಡಿ ಗೈಸ್ ಸಪೋರ್ಟ್ ಮಾಡ್ತಾರ ನಮ್ಮ ಅಮ್ಮ ಹಣೆ ಹಾಕ್ಸ್ಕೊಂಡ್ಬಿಟ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಹೊಡಿ ಅಂತ ಬಿಡ್ಬೇಕು ಇಲ್ಲಿ ಗೈಸ್ ಒಂದೇ ನೋಡ್ಲಿ ಪ್ಲೀಸ್ ಬನ್ನಿ ಬೇಗ ಒಂದು ಸ್ಟಾಕ್ ಲೆಫ್ಟ್ ಇದೆ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ ಬೇಗ ನೀಟಾಗಿ ಮಾಡೋ ಹಂಗೆಲ್ಲ ಮಾಡ್ಬೇಡಿ ಗ್ರ್ಯಾಬ್ ಮಾಡ್ಕೊಳ್ಳಿ ಗೈಸ್ ನಮ್ದೊಂದು ಪ್ರಾಡಕ್ಟ್ ಬಿಟ್ಟಿದ್ದೀವಿ ಗೈಸ್ ನಾವೊಂದು ಪ್ರಾಡಕ್ಟ್ ಬಿಟ್ಟಿದ್ದೀವಿ ಊರ ಹಬ್ಬದ ಟೈಮಲ್ಲೆಲ್ಲ ಫುಲ್ ಡಿಮ್ಯಾಂಡು ಆ ಪ್ರಾಡಕ್ಟ್ ಅಲ್ಲೇ ಇದೆ ಏನು ಕೆಲಸ ಅಂದರೆ ಆ ಪ್ರಾಡಕ್ಟು ನೀವು ಕರೆಂಟ್ ಹಾಕ್ಬೇಡ್ರಿ ಬಿಸಿಲಾಗ ಬಂದು ತಂದಿಕ್ರಿ ಆಟೋಮೆಟಿಕ್ ಆಗಿ ಕಾಯಿ ತುರ್ಕೊಟ್ಬಿಡ್ತದೆ ನೀರು ಯಪ್ಪ ಎಲ್ಲ ಒದಿಬೇಡ ಏಮಿ ಯಪ್ಪ ಗೈಸ್ ಯಾರನ್ನ ಹಿಡ್ಕೊಂಡ್ರು ಇವ್ರುಗಳ್ನ ಹಿಡ್ಕೊಳಕ್ಕಾಗಲ್ಲ ತುಂಬ ತರಲೆ ಆಡ್ತಾರೆ ಆನೆ ಅಂಬಾರಿ ಇದ್ದಾಗ ಅವನೇನೋ ಬೇಜಾರು ಮಾಡ್ಕೊಂಡೇನ ಬಿಡು ಆಂಟಿ ನೋಡು ಆಂಟಿ ಚಿಕ್ಕಮ್ಮ ಆಂಟಿ ಧನಂಟಿ ನೋಡ್ರಿ ಇವ್ರಿಬ್ರು ಹೆಂಗಾಡ್ತವ್ರೆ ನಾವಿಬ್ಬರು ಫ್ರೆಂಡ್ಸ್ ಅಪ್ಪ ಇಬ್ರು ಸರಿ ಇಲ್ಲ ಬಿಡು ಏನಂತ ಇಷ್ಟೊತ್ತು ಆಡಿದ್ರ ತುರೆ ಮಳೆ ಬೇಕು ಆನೆಗೆ ಅಂಬಾರಿ ಬೇಕು ಅಂದ್ರ ತಮಾಷೆಗೆ ಅವನ ಡಿಸ್ಕ್ರಿಮಿನೇಷನ್ ಗೈಸ್ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನನ್ನ ತಮ್ಮ ಏಯ್ ಅಟ್ರ ಸ್ಮೈಲಿ ಅಟ್ರ ಸೊ ಗೈಸ್ ಇವಾಗ ಕಾಫಿ ಕುಡಿಯೋ ಟೈಮು ಸೊ ಅದಕ್ಕೋಸ್ಕರ ಎಲ್ಲರೂ ಕಾಫಿ ಬಿಡ್ತಾ ಇದ್ದೀನಿ ಸೊ ಬನ್ನಿ ಗೈಸ್ ಕಾಫಿ ಬಿಡೋಣ ಎಲ್ಲರೂ ಡ್ಯಾನ್ಸ್ ಕಮ್ ಸ್ಕೂಲ್ಗೆ ರೈಟ್ ಚಲೋ ಹಾಂ ನನ್ರಿ ಸ್ಕೂಲ್ಗೆ ಗೈಸ್ ಇಷ್ಟೊತ್ತು ಒಂದು ಒಳ್ಳೆ ಫೈಟ್ ಆಯ್ತು ನನ್ನ ತಮ್ಮ ಇವಂದು ಮತ್ತೆ ಇವಂದು ಏನು ಫೈಟು ಹೇಳೋ ಏನಕ್ಕೆ ಸುಮ್ಮನೆ ಇದ್ರೆ ಅವ್ನ ಬ್ಯಾಟ್ ಅವನು ಲ್ಯಾಂಗ್ವೇಜ್ ನೀಟಾಗಿದ್ರೆ ಕರೆಕ್ಟ್ ಆಗಿರ್ತದೆ ಆಯ್ತು ಇವನು ಬೈದ ಅವನು ಬೈದ ಇಬ್ರು ಜಗಳ ಆಡ್ತವ್ರು ಅವಾಗಿಂದ ನಮ್ಮಮ್ಮ ನನಗೆ ಬೈತವ್ರೆ ನಾನು ಬಿಡ್ಸಕ್ ಹೋಗಿ ನನ್ನೇ ದೂಕ ಆಡ್ತವ್ರು ಇವ್ರಿಬ್ರು ಸೇರ್ಕೊಂಡು ಇವಳು ನಗ್ತವಳು ಇಲ್ಲಿ ನಿಂತ್ಕೊಂಡು ಒಟ್ನಲ್ಲಿ ಒಳ್ಳೆ ಫೈಟ್ ಆಡಿದ್ರಲ್ಲ ಗೈಸ್ ಅವಾಗಿಂದ ಜಗಳ ಆಡ್ತಾನೆ ಅವ್ರೆ ಫ್ರೀನೇ ಇಲ್ಲ ನಾಳೆ ಬೇರೆ ಎಲ್ಲೋ ಪ್ಲಾನ್ ಹಾಕಿದ್ದೀನಿ ಓಕೆ ನಾನು ಮತ್ತೆ ಏಮಿ ಅಲ್ವಾ ಏಮಿ ನಾಳೆ ಪ್ಲಾನ್ ಹಾಕಿದೀವಿ ನೋಡೋಣ ಹೋಗ್ತೀವ ಇಲ್ಲ ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಲ್ಲಿವರೆಗೂ ನೋಡಿದ್ರಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ನ್ಯೂ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್